ವಿಶ್ವವಿದ್ಯಾಲಯದಲ್ಲಿ ಭಾರೀ ಅವ್ಯವಹಾರ, ತನಿಖೆಗೆ ಆಗ್ರಹ. ಬೆಂಗಳೂರು ಉತ್ತರ ವಿಶ್ವವಿದ್ಯಾಲಯದಲ್ಲಿ ಭಾರೀ ಪ್ರಮಾಣದ ಹಣದ ಅವ್ಯವಹಾರ ನಡೆದಿದ್ದು, ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗಳು ಸೂಕ್ತ ತನಿಖೆ ನಡೆಸಿ ತಪ್ಪಿತಸ್ಥರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕು ಎಂದು ಭೀಮಾ ಪ್ರಜಾ ಸಂಘ ರಾಜ್ಯಾಧ್ಯಕ್ಷ ವೈಟ್ಫೀಲ್ಡ್ ಮುರುಗೇಶ್ ಆಗ್ರಹಿಸಿದರು. ತಾಲೂಕಿನ ಬೆಂಗಳೂರು ವಿಶ್ವವಿದ್ಯಾಲಯದ ಉಪ ಕುಲಪತಿಗಳಿಗೆ ಮನವಿ ನೀಡಿ ಮಾಧ್ಯಮ ಹೇಳಿಕೆ ನೀಡಿದ ಅವರು, ಯುವ ಸಮುದಾಯಕ್ಕೆ ಉತ್ತಮ ಶಿಕ್ಷಣ ಒದಗಿಸಿಕೊಟ್ಟು ಭವಿಷ್ಯ ರೂಪಿಸಬೇಕಾದ ವಿಶ್ವವಿದ್ಯಾಲಯಗಳು ಭ್ರಷ್ಟರ ಕಪಿಮುಷ್ಟಿಯಲ್ಲಿ ಸಿಲುಕಿದೆ. ಇದಕ್ಕೆ ಪೂರಕ ಎಂಬಂತೆ ಕೋಲಾರದಲ್ಲಿರುವ ಬೆಂಗಳೂರು ಉತ್ತರ ವಿಶ್ವವಿದ್ಯಾಲಯದಲ್ಲಿ ನಡೆದಿರುವ 81 ಕೋಟಿ ರೂಪಾಯಿಗಳ ಹಣದ ಅವ್ಯವಹಾರವೇ ಸಾಕ್ಷಿಯಾಗಿದೆ ಎಂದರು. ಇಡೀ ಭಾರತದ ಇತಿಹಾಸದಲ್ಲಿ ಹಿಂದೆಂದೂ ಕಾಣದ ಅವ್ಯವಹಾರ ನಡೆದಿದ್ದು, ಈ ಕೂಡಲೇ ತನಿಖೆ ನಡೆಸಬೇಕು, ಇಲ್ಲದೆ ಹೋದಲ್ಲಿ ದೇಶವ್ಯಾಪಿ ಉಗ್ರ ಹೋರಾಟ ಮಾಡಲಾಗುವುದು ಎಂದು ಎಚ್ಚರಿಸಿದರು. ಎಲ್ಲರಿಗೂ ಜೈ ಭೀಮ್. ಮೊದಲನೇದಾಗಿ ಸ್ನೇಹಿತರೆ, ಈ ದಿನ ನಾವು ಕೋಲಾರ ಜಿಲ್ಲೆಯ ಕುಲಸಚಿವರಿಗೆ ಇವತ್ತು ನಾವು ಭೇಟಿ ಮಾಡಿ ಒಂದು ಮನವಿ ಪತ್ರ ಕೊಡಲಾಯಿತು. ವಿಚಾರ ಏನಪ್ಪ ಅಂದರೆ, ಏನು ಒಂದು 81 ಕೋಟಿ ರೂಪಾಯಿಗಳ ಒಂದು ಹಗರಣವನ್ನು ಈ ಒಂದು ಯೂನಿವರ್ಸಿಟಿಯಿಂದ ಏನು ಓದುವುದರಲ್ಲೂ ಕೂಡ ಇವರು ಇಂಥ ಒಂದು ನೀಚತನ ತೋರಿಸಿದ್ದಾರೆ ಅಂತ ಹೇಳಿದ್ರೆ ನಮ್ಗೆ ಇವತ್ತು ನಾಚಿಕೆ ಆಗುತ್ತೆ. ಯಾಕಂದರೆ ಇವತ್ತು ನಾವು ಯಾವ ದೇಶದಲ್ಲಿದ್ದೀರಿ, ಯಾವ ರಾಜ್ಯದಲ್ಲಿದ್ದೀರಿ ಅನ್ನೋದು ನಮಗೆ ಒಂದು ಸಂಶಯ ಇದೆ. ಯಾಕಂದರೆ ಓದಿನಲ್ಲೂ ಕೂಡ ಇವರು ದುಡ್ಡನ್ನು ಕಸಿಯುವಂಥ ಕೆಲಸ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ನಮಗೆಲ್ಲ ಒಂದು ನೋವಿನ ಸಂಗತಿ ಆಗುತ್ತೆ. ಹಾಗಾಗಿ ಇವತ್ತು ನಾವು ಕುಲಸಚಿವರಿಗೆ ಭೇಟಿ ಮಾಡಿ ಅವರಿಗೆ ಮನವಿ ಪತ್ರವನ್ನು ಕೊಟ್ಟಿದ್ದೀವಿ. ಅವರು ನಮಗೆ ಒಂದು ವಾರದ ಒಂದು ಸಮಯ ತಗೊಂಡಿದ್ದಾರೆ. ಒಂದು ವಾರದೊಳಗೆ ತಮಗೆ ಏನು ನೀವು ಮನವಿ ಕೊಟ್ಟಿದ್ದೀರಾ ಅದಕ್ಕೆ ಸಂಪೂರ್ಣವಾಗಿ ತಮಗೆ ಒಂದು ಎಂಡೋಸ್ಮೆಂಟನ್ನು ಕೊಡ್ತೀರಿ ಅಂತೇಳಿ ಅವರು ಕುಲಸಚಿವರು ನಮ್ಮಲ್ಲಿ ಕೇಳ್ಕೊಂಡಿದ್ದಾರೆ. ಹಾಗಾಗಿ ಇದು ಏನಾದರೂ ಅವರು ಮಾಡಿಲ್ಲ ಅಂದರೆ ಮುಂದಿನ ದಿನಗಳಲ್ಲಿ ಇದು ಒಂದು ವಿಚಾರ ಏನಪ್ಪ ಅಂದರೆ, ಇದು ಒಂದು ಇಡೀ ದೇಶದ ಇತಿಹಾಸದಲ್ಲಿ ಇಂಥ ಒಂದು ನೀಚತನ ಮತ್ತು ವಿದ್ಯಾಭ್ಯಾಸದಲ್ಲಿ ಇಂಥ ಒಂದು ಕೃತ್ಯ ನಡೆದಿರೋಂಥದ್ದು ಎಲ್ಲಾದರೂ ಇದೆ ಅಂದರೆ ಅದು ಕರ್ನಾಟಕ ರಾಜ್ಯದಲ್ಲಿ. ನಮ್ಮ ಕರ್ನಾಟಕ ರಾಜ್ಯದ ಜನತೆಗೆ ನಮಗೆ ಹೆಮ್ಮೆ ಬರುವಂಥ ಕೆಲಸ ನಮ್ಮ ಏನು ಯೂನಿವರ್ಸಿಟಿ ಅವರು ಮಾಡಿದ್ದಾರೆ. ಹಾಗಾಗಿ ಇದನ್ನು ನಾನು ವಿರೋಧಿಸ್ತೀನಿ. ಮತ್ತು ಮುಂದಿನ ದಿನಗಳಲ್ಲಿ ಇಡೀ ದೇಶನೇ ನೋಡುವಂಥ ಉಗ್ರವಾದ ಹೋರಾಟವನ್ನು ಇದೇ ಕೋಲಾರ ಜಿಲ್ಲೆಯಲ್ಲಿ ಮಾಡ್ತೀರಂತ ಈ ಸಂದರ್ಭದಲ್ಲಿ ಹೇಳ್ತಾ ನಾನು ಮಾತನ್ನು ಮುಗಿಸ್ತಿದ್ದೇನೆ. ಜೈ ಭೀಮ್.